ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಮೊನ್ನೆ ದಿನ ವಿಡಿಯೋ ತಾವು ಇಷ್ಟು ಜನ ಎಲ್ಲ ನೋಡಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತೊಂದು ವಿಡಿಯೋ ಮಾಡಿ ನೋಡೋಣ, ಒಂದು ಜನರಲ್ ರೀಡಿಂಗ್ ಮಾಡೋಣ, ಸ್ಮಾಲ್ ರೀಡಿಂಗ್. ಅದೇನು ಅಂತಂತಂದ್ರೆ, ಜನರ ದೃಷ್ಟಿಯಲ್ಲಿ ನೀವು ಹೇಗೆ. ಈಗ ನಾವು ಯಾರು ಒಬ್ಬರನ್ನ ಭೇಟಿ ಆಗ್ತೇವೆ ಅಂತ ಇಟ್ಕೋರಿ, ಅಥವಾ ನಮ್ಮ ಗ್ರೂಪ್ನಾಗ ಒಬ್ರು ಇರ್ತೇವೆ, ನಮ್ಮ ವ್ಯಕ್ತಿತ್ವದ ಬದಲಾಗಿ ಅವ್ರಿಗೆ ಏನು ಅನ್ನಿಸಿರ್ತೈತಿ, ಅವ್ರ ದೃಷ್ಟಿಕೋನ ಹೆಂಗೆ ನಮ್ಮ ಬದಲಾಗಿ. ಓಕೆ, ಇಷ್ಟೆಲ್ಲ ಸಾಕಾಗುವಷ್ಟೆಲ್ಲ ವೀಡಿಯೋಸ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಟಾಪಿಕದ ಅರ್ಥ ಏನು ಅಂತಂದು ಹೇಳಿ. ಜನ ನಿಮ್ಮನ್ನು ಯಾವ ದೃಷ್ಟಿಕೋನದಿಂದ ನೋಡ್ತಾರಾ ಅಂತ ಅನ್ನೋದನ್ನ ಸಿಂಪಲ್ಲಾಗಿ ಓಕೆ ಅದನ್ನು ನೋಡೋಣ ಏನು ಅಂತಂದು ಹೇಳಿ. ಸರಿನಾ? ನಾನು ಇವತ್ತು ಒಂದು ಶಾರ್ಟ್ ಹಾಕಿದ್ದೆ. ನಿನ್ನೆ ನಾನು ರೀಡಿಂಗ್ ಮಾಡಿದ್ದೆ ಶಾರ್ಟ್ದು, ಅಂದ್ರೆ ಡೈಲಿ ಗೈಡೆನ್ಸ್ದೊಳಗೆ. ಸೊ ಅದು ಯಾವ ಥರ ನನ್ನ ಜೀವನದಲ್ಲಿ ಅದು ಗೈಡ್ ಮಾಡೈತಿ ಅಂತಂದನ್ನು ನಾನು ಇವತ್ತೊಂದು ಶಾರ್ಟ್ ಹಾಕಿದ್ದೆ. ತಾವು ನೋಡಿರೇನು ನೋಡಿರಿ, ನೋಡಿರಲಿಲ್ಲ ಅಂತಂತಂದ್ರೆ ನೋಡಿರಿ. ತಾವು ಜನರ ದೃಷ್ಟಿಕೋನದಲ್ಲಿ ಹೇಗೆ, ಅಥವಾ ಜನ ತಮ್ಮನ್ನು ಯಾವ ರೀತಿ ನೋಡ್ತಾರೆ. ಅರೆ ವಾ, ಸನ್ ಕಾರ್ಡ್. देखो स्टार. Seven of Swords. Wow, all major cards, you know. Five of Pentacles. Okay. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ, ಟೆಂಪರೆನ್ಸ್ ಇದೆ. ಸೊ ನೋಡೋಣ ಜನರ ದೃಷ್ಟಿಕೋನದಲ್ಲಿ ತಾವು ಹೇಗೆ ಅಂತ. ನೋಡಿ ಇಲ್ಲೇ ಬಾಟಮ್ದೊಳಗೆ ಯಾವ ಕಾರ್ಡ್ ಐತಿ, ಬಾಟಮ್ದೊಳಗೆ ಸ್ಟ್ರೆಂತ್ ಕಾರ್ಡ್ ಐತಿ. ಬಟ್ ಸ್ಟ್ರೆಂತ್ ಕಾರ್ಡು ಯಾವ ಎನರ್ಜಿ ತೋರಿಸ್ತೈತಿ ಅಂದರೆ 8 ನಂಬರ್ ಎನರ್ಜಿ. 8 ನಂಬರ್ ಎನರ್ಜಿ ಅಂದರೆ ಸ್ಯಾಟರ್ನ್ ಎನರ್ಜಿ. ಇದರರ್ಥ ಜನ ನಿಮ್ಮನ್ನು ಯಾವ ಥರ ನೋಡ್ತಾರೆ ಅಂತಂತಂದ್ರೆ, ತಾವು ಯಾವುದೇ ಕೆಲಸದ ಮೇಲೆ ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತೀರಿ. ಇವತ್ತು ವರ್ಕ್ ಮಾಡಿ ನಾಳೆ ಬೀಳ್ದು, 15 ದಿವಸ ಆದಮೇಲೆ ಮತ್ತೆ ಕೆಲಸ ಕೈಯಾಗಿ ತೊಗೊಳ್ದು, ಆ ಥರ ಅಲ್ಲ. ವೆರಿ ಕರೇಜಿಯಸ್. ಹೆಂಗಂತಂದ್ರೆ, ಡಿಫಿಕಲ್ಟ್ ಸಿಚುವೇಶನ್ದೊಳಗೆ ನಿಮ್ಮನ್ನು ನೀವು ಹೆಂಗೆ ಪಾರ್ ಮಾಡ್ಕೋಬೇಕು ಅನ್ನುವಂಥದ್ದು ಬೇಸಿಕಲಿ ಈ ವಿಷಯ ನಿಮ್ಮಲ್ಲಿ ಐತಿ. ಅಂದರೆ ನಿಮ್ಮಲ್ಲಿ ಆ ಥರದ ಸ್ಟ್ರೆಂತ್ ಐತಿ, ಮತ್ತು ಅದನ್ನ ಮೇಲಿಂದ ಮೇಲೆ ನೀವು ಪಾಲಿಷ್ ಮಾಡ್ತಿರ್ತೀರಿ ಅಂತ. ಯಾಕಂದ್ರೆ ಅಂಥದಕ್ಕೆಲ್ಲ ಬುದ್ಧಿ ಬೇಕು. ಬುದ್ಧಿ ಬೇಕಂತ ಚಾಣಾಕ್ಷರ ಬೇಕು, ಚತುರ ಇರಬೇಕು. ನೀವು ಅದಿರಿ, ಅವ್ರಿಗೆ ಹಂಗೆ ಅನಿಸ್ತತಿ. ದೇ ಫೀಲ್ ಸೇಫ್ ವಿತ್ ಯು. ಈಗ ನೋಡ್ರಿ, ಈಕಿ ಹುಲಿನ ಹೆಂಗೆ, ಸಿಂಹನ ಹೆಂಗೆ ಕಿ ಹಿಡ್ದಾಳ. ಇದಕ್ಕೆ ಹೆಂಗೈತಿ ಅಂತಂದ್ರೆ, ಪ್ರೀತಿನೂ ಐತಿ, ಪವರೂ ಐತಿ, ಇಲ್ಲಿ ಕಂಪ್ಯಾಷನೂ ಐತಿ. ಇದೆಲ್ಲ ಇದ್ದಾಗ ನೀವು ಒಂದು ಆ ಸಿಂಹದ ಬಾಯಿಯೊಳಗೆ ಕೈ ಹಾಕಕ್ಕೆ ಸಾಧ್ಯ, ಅಥವಾ ಅದನ್ನು ಮುಟ್ಟಕ್ಕೆ ಸಾಧ್ಯ. ಅಂದ್ರೆ ಆ ಥರದ ವ್ಯಕ್ತಿತ್ವ ಇರುವಂಥ ಮನುಷ್ಯರು ತಾವು. ನಮಗೆ ಒಮ್ಮೊಮ್ಮೆ ನಾವು ಇಂಥದ್ದೆಲ್ಲ ಕೇಳಾಕತ್ ಕೂಡ ನಮಗೆ ಅನಿಸ್ತತಿ, ಇದೆಲ್ಲ ದಿಸ್ ಇಸ್ ಆಲ್ ಬಕವಾಸ್, ನಮಗೇನು ಗೊತ್ತಿರಂಗಿಲ್ಲ ಇಂಥದ್ದೆಲ್ಲ. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಯಾವತ್ತೂ ಹಂಗಿರಂಗಿಲ್ಲ. ಹೆಂಗಿರ್ತದೆ ಗೊತ್ತಾ, ನಮ್ಮನ್ನು ನಾವು ಹೊರಗೆ ಹಚ್ಕೊಂಡು ನೋಡಿರಂಗಿಲ್ಲ. ಒಮ್ಮೊಮ್ಮೆ ನಮಗೆ ಅನಿಸಿರ್ತೈತಿ, ಏನಪ್ಪ ಎಂಥ ಜೀವನ ಮಾಡಾಕತ್ತೇವ ನಾವು, ಈ ಜೀವನಕ್ಕೆ ಏನೋ ಅರ್ಥನೇ ಇಲ್ಲಲ್ಲ ಅಂತಂದೇಳಿ. ಆದ್ರೆ ನಿಮ್ಮ ಜೀವನ ಮತ್ತೊಬ್ಬರಿಗೆ ಎಷ್ಟು ಪ್ರೇರಣಾದಾಯಿ ಆಗಿರ್ತೈತಿ ಅಂತಂತಂದ್ರೆ, ಅವ್ರು ನಿಮ್ಮಂಥ ಜೀವನ ಮಾಡ್ಬೇಕಂತ ಇಷ್ಟಪಡ್ತಿರ್ತಾರೆ. ಅದೇನು ಅವ್ರು ನಿಮ್ಗೆ ಹೇಳ್ತಿರಂಗಿಲ್ಲ, ಬಟ್ ಇರ್ತೈತಿ ಇದು ನಿಜವಾಗ್ಲೂ. ನಾನೇ ಎಷ್ಟೋ ಸರ್ತಿ ಅನ್ಕೊತೇನೆ, ಏನು ಜೀವನ ಏನೂ ಮಾಡಲೇ ಇಲ್ಲಲ್ಲ ಅಂತಂದು ಹೇಳಿ. ಎಷ್ಟೋ ಮಂದಿ ನನಗಂತಾರೆ, ನಿಮ್ಮಂಥ ಲೈಫ್ ನಮಗೆ ಸಿಕ್ಕರೆ ಎಷ್ಟು ಚಲೋ ರೀ, ಎಷ್ಟು ಆರಾಮದಿರಿ ನೀವು ಅಂತ. ಅವ್ರು ಯಾವ ದೃಷ್ಟಿಕೋನದಿಂದ ಆರಾಮಂತ ಅವ್ರಿಗೆ ಅನ್ನಿಸ್ತಿರ್ತೈತೋ ಗೊತ್ತಿಲ್ಲ. ಅದಕ್ಕೆ ಹೇಳಿದೆ ನಾನು, ಪ್ರತಿಯೊಬ್ಬರ ದೃಷ್ಟಿಕೋನದೊಳಗೆ ನೀವು ಹೆಂಗದಿರಿ, ನಿಮ್ಮ ಆಸ್ಪಾಸ್ ಇರೋರ ದೃಷ್ಟಿಕೋನದೊಳಗೆ ನೀವು ಹೆಂಗದಿರಿ ಅಂತ. ಕೆಲವೊಬ್ಬರು ನಿಮ್ಮನ್ನು ನೋಡಿ ಯಾವ ರೀತಿ ಇನ್ಸ್ಪೈರ್ ಆಗಿರ್ತಾರಂತ ನಮಗೇನೂ ಗೊತ್ತಿರಂಗಿಲ್ಲ. ನಿಮ್ಮ ಹೇರ್ ಸ್ಟೈಲ್ ನೋಡಿ ಇನ್ಸ್ಪೈರ್ ಆಗ್ತಿರ್ಬೋದು, ನಿಮ್ಮ ಮಾತಿನ ಸ್ಟೈಲ್ ನೋಡಿ ಇನ್ಸ್ಪೈರ್ ಆಗ್ತಿರ್ಬೋದು, ನೀವು ಶಿಸ್ತಿನಿಂದ ಕೆಲಸವನ್ನು ಮಾಡೋದನ್ನು ನೋಡಿ ಇನ್ಸ್ಪೈರ್ ಆಗ್ತಿರ್ಬೋದು. ಇಲ್ಲ ಪ್ರಾಣಿಗಳ ಜೊತೆ ನಂದು ಇಷ್ಟು ಇದನ್ನ ಇರ್ತೈತಲ್ಲ, ಅದನ್ನು ನೋಡಿ ಮಂದಿಗೆ ಎಷ್ಟು ಮಂದಿಗೆ ಅನಿಸ್ತೈತೆ ಅವ್ರಿಗೆ, ಅಯ್ಯೋ ನೀವು ಎಷ್ಟು ಇದನ್ನು ಮಾಡ್ತಿರಲ್ಲ, ಬಟ್ ನಾವು ಪ್ರಾಣಿಗಳ್ನ ಮುಟ್ಟಕ್ಕೆ ಹೆದರಿಕೆ ಬರ್ತೈತೆ ರೀ ಅಂತ. ಸೊ ನಮ್ಮಲ್ಲಿ ಎಷ್ಟೋ ಒಳ್ಳೆಯ ಗುಣಗಳು ಇದ್ದೇ ಇರ್ತಾವೆ, ಪ್ರತಿಯೊಬ್ಬರಲ್ಲೂ ಇರ್ತಾವೆ, ಇಲ್ಲ ಅಂತಂತಲ್ಲ. ಆದರೆ ಹೆಂಗೈತೆ ಅಂತಂದ್ರೆ,
ಅದು ಹೊರಗೆ ಬರೋಕೆ ಟೈಮ್ ಸಿಕ್ಕಿರಂಗಿಲ್ಲ, ಸಾರಿ ಚಾನ್ಸ್ ಸಿಕ್ಕಿರಂಗಿಲ್ಲ. ಅಂಥದ್ದು ಯಾವುದಾದ್ರು ಚಾನ್ಸ್ ಸಿಕ್ಕಿರಂಗಿಲ್ಲ ಅಂತಂದು ಆ ವಿಶೇಷತೆ ಅಲ್ಲೇ ಅಡಿಗೆ ಕುಂತಿರ್ತೈತಿ. ಅದನ್ನು ಮತ್ತೊಬ್ಬರು ತಮ್ಮ ದೃಷ್ಟಿಕೋನದಿಂದ ನೋಡ್ತಿರ್ತಾರೆ, ಅವ್ರಿಗೆ ನಾವು ಹಂಗೆ ಕಾಣ್ತಿರ್ತೇವೆ ಆ ಟೈಮ್ದೊಳಗೆ. ಸೊ ತಾವು ಆ ಥರದ ವ್ಯಕ್ತಿತ್ವದವರು ತಮ್ಮನ್ನು ಜನ ಆ ರೀತಿಯಿಂದ ನೋಡ್ತಾರೆ. ಯು ಆರ್ ವೆರಿ ಮಚ್ ಕಾನ್ಫಿಡೆಂಟ್. ನಿಮಗೆ ಗೊತ್ತೈತೆ ಎಂಥ ಟಫ್ ಸಿಚುವೇಶನ್ದಾಗಿಂದನೂ ಸ್ವಂತಕ್ಕೆ ಹೆಂಗೆ ಹೊರಗೆ ತಕ್ಕೋಬೇಕು, ಹೆಂಗೆ ತಲೆ ಯೂಸ್ ಮಾಡಬೇಕು, ಅಥವಾ ಯಾವುದೇ ಆ ಥರದ ಸಡನ್ ಏನಾದರೂ ಲೈಫ್ದೊಳಗೆ ಆದ್ರೆ ಅದನ್ನು ಕ್ವಿಕ್ ರಿಕವರಿ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತೈತಿ. ಹಿಂಗೆ ಗೊತ್ತಿದ್ದವ್ರ ಜೊತೆ ಮಂದಿ ಇರಾಕೂ ಇಷ್ಟಪಡ್ತಾರೆ. ಯಾಕೆ ಗೊತ್ತೈತಿ, ಒಂದು ಅವ್ರು ಟೈಮ್ ಟು ಟೈಮ್ ಇನ್ಸ್ಪೈರ್ ಆಗ್ತಿರ್ತಾರೆ, ಟೈಮ್ ಟು ಟೈಮ್ ಮೋಟಿವೇಟ್ ಆಗ್ತಿರ್ತಾರೆ. ಆಮೇಲೆ ಹೆಂಗಂತಂದ್ರೆ ದೇ ಫೀಲ್ ಸೇಫ್ ವಿತ್ ಯು. ಅಂದ್ರೆ ನಾ ಏನಾರೇ ಆಯ್ತು ಅಂತಂದ್ರೆ ಪಟ್ನ ಇವ್ರ ಹತ್ರ ಹೋಗ್ಬೋದು, ನಾ ಸಲಹೆ ಕೇಳ್ಬೋದು, ಅಥವಾ ಏನಾದರೂ ಇವ್ರು ನನಗೊಂದಂಥದ್ದು ಅಡ್ವೈಸ್ ಮಾಡ್ಬೋದು, ನಾ ಅದ್ರಾಗಿಂದ ಹೊರಗೆ ಬರ್ಬೋದು. ಮತ್ತು ಇಂಥ ಜನ ನಿಮ್ಮ ಹತ್ರ ಆಸ್ಪಾಸ್ ಇರಲೂ ಬೇಕು. ಯಾಕಂತಂದ್ರೆ ಇಂಥವ್ರದ್ದು ಇಂಪಾರ್ಟೆನ್ಸ್ ಲೈಫ್ದೊಳಗೆ ಖರೇನ ಭಾಳ ಇರ್ತೈತಿ. ನಿಮ್ಮನ್ನು ಜನ ಆ ಥರ ನೋಡ್ತಾರೆ. ದೆನ್ ವಿಲ್ ಮೂವ್ ಟು ದಿಸ್ ಸನ್ ಕಾರ್ಡ್. ಓಕೆ, ಸನ್ ಕಾರ್ಡ್ ನೋಡಿದ್ರೆ ಏನು ಅನಿಸ್ತೈತಿ, ನೋಡಿರಿ ಅವ್ರು ಎಷ್ಟು ಚಂದ ಲೈಫ್ ಸೆಲೆಬ್ರೇಟ್ ಮಾಡಾಕತ್ತಾರೆ. ಓಕೆ, ಅವ್ರಿಗೆ ಅನ್ನಿಸ್ತೈತಿ ಲೈಫ್ ಯಾವಾಗಿದ್ರೂ ಸೆಲೆಬ್ರೇಟ್ ಮಾಡುವಂಥ ಮನುಷ್ಯರು ಯಾರು, ಆಶಾವಾದಿಗಳು ಜೀವನದೆಡೆಗೆ. ಎಂಥ ಹೋಪ್ಲೆಸ್ ಸಿಚುವೇಶನ್ದೊಳಗೂ ಒಂದಿಲ್ಲ ಒಂದು ವಿಷಯದಿಂದ ತಾವೇ ಇನ್ಸ್ಪೈರ್ ಆಗ್ತಿರ್ತಾರೆ. ಅವ್ರಿಗೆ ಯಾರು ಇನ್ಸ್ಪೈರ್ ಮಾಡೋದು ಬೇಡ. ಸನ್ ಯಾವಾಗ 6th ಹೌಸ್ದೊಳಗೆ ಇರ್ತಾನೆ, ಅವಾಗ ಇವ್ರು ಹೆಂಗಿರ್ತಾರಲ್ಲ, ಈ ಜನ ಹೆಂಗಿರ್ತಾರೆ ಅಂತಂತಂದ್ರೆ, ಅವ್ರು ಎಷ್ಟು ಆ್ಯಕ್ಟಿವ್ ಇರ್ತಾರಲ್ಲ, ನೀವು ಬೇಕಾದ ಕೆಲಸ ಕೊಡೋರಿಗೆ ನಾ ಮಾಡಿ ಮುಗಿಸ್ತೇನೆ, ನೀವು ಆರಾಮಿರಿ, ನೀವೇನು ವಿಚಾರ ಮಾಡೋಕೆ ಹೋಗ್ಬೇಡ್ರಿ ಅಂತಿರ್ತಾರೆ ಅವ್ರು. ಯಾಕಂದ್ರೆ ಅವರು ಅವರಷ್ಟು ಮಂದಿಗೆ ಏನು ಅನ್ಸುತ್ತೆ, ನೀವು ಅಷ್ಟು ತಲೆ ಓಡಿಸ್ತೀರಿ, ನೀವು ಜೀವನದೆಡೆಗೆ ಆಶಾವಾದಿ ಇದೀರಿ. ಅವರು ಸುತ್ತಮುತ್ತ ನಿಮ್ಮ ಪ್ರೆಸೆನ್ಸನ್ನು ನೀವು ಆಪ್ಕಿ ಪ್ರೆಸೆನ್ಸಿ ಕಾಫಿ ಅಂತಾರಲ್ಲ, ಏನು ಅನ್ನೋದು ಅದಕ್ಕೆ, ನೀವಿದ್ರೆ ಸಾಕಂತ. ನಿಮ್ಮ ಪ್ರೆಸೆನ್ಸನ್ನು ಅವ್ರಿಗೆ ಇನ್ಸ್ಪೈರ್ ಮಾಡ್ತೈತಿ. ಯು ಆರ್ ಅ ವೆರಿ ಆ್ಯಕ್ಟಿವ್ ಪರ್ಸನ್ ಅಂತ ಅನ್ಕೋತಾರೆ ಅವರು. ಯಾವುದೇ ಕೆಲಸ ಕೊಟ್ಟರು ನೀವು ಮಾಡಿ ಮುಗಿಸುವಂಥವ್ರು ಅಂತ. ಮತ್ತು ಅವ್ರಿಗೆ ಇದೂ ಅನಿಸುತ್ತೆ, ನಿಮ್ಮ ಕಾಂಟ್ಯಾಕ್ಟ್ಸೂ ಭಾಳ ಇರ್ಬೋದು ಅಂತ ಅನಿಸುತ್ತೆ ಅವ್ರಿಗೆ. ಮತ್ತು ನೀವು ಏನೇ ಅವ್ರಿಗೆ ಕೆಲಸ ಕೊಟ್ಟರು ನಿಮ್ಮ ಕಾಂಟ್ಯಾಕ್ಟ್ಸ್ ಥ್ರೂ ನಿಮ್ಮ ಎಲ್ಲ ಕೆಲಸ ಮಾಡಿ ಕೊಡ್ತಾರ ಅವರು ಅಂತ ಅವ್ರಿಗೆ ಅನಿಸುತ್ತೆ. ಯು ಆರ್ ವೆರಿ ಸಕ್ಸಸ್ಫುಲ್ ಅಂತ ನೋಡ್ತಾರೆ ಅವರು. ಸೊ ಈ ಸಕ್ಸಸ್ಸನ್ನು ನಾವು ಹೆಂಗೆ ಡಿಫೈನ್ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯೊಳಗೆ ಡಿಫೈನ್ ಮಾಡ್ತಾರೆ ಅದನ್ನು. ಒಬ್ರಿಗೆ ಯಾರಿಗಾರ ದುಡ್ಡು ಅಂತ ಅನ್ನಿಸ್ತಿರ್ಬೋದು, ಒಬ್ರಿಗೆ ಯಾರಿಗಾರ ಕನೆಕ್ಷನ್ ಅಂತ ಅನ್ನಿಸ್ತಿರ್ಬೋದು, ಯಾರಿಗಾರ ಇಮೋಷನ್ ರಿಲೇಷನ್ಶಿಪ್ಸ್ದೊಳಗೆ ಸಕ್ಸಸ್ ನೋಡಬೇಕು ಅಂತ ಅನ್ನಿಸ್ತಿರ್ಬೋದು. ಇಟ್ ಡಿಪೆಂಡ್ಸ್. ಆಮೇಲೆ ಅವ್ರಿಗೆ ಅನಿಸುತ್ತೆ ನಿಮ್ಮ ನೋಡಿದ್ರೆ ನೀವು ರೊಮ್ಯಾಂಟಿಕ್ ಕನೆಕ್ಷನ್ಸು ನಿಮಗೆ ಜಾಸ್ತಿ ಅದಾವ ಅಂತ ಅನಿಸುತ್ತೆ. ಅಂದ್ರೆ ನಿಮ್ಮನ್ನು ಯಾರು ನೋಡಿದವರು ಅವ್ರಿಗೆ ಅನ್ನಿಸ್ತಿರ್ತೈತಿ, ಓ ಈ ವ್ಯಕ್ತಿ ನನ್ನ ಜೀವನದೊಳಗೆ ಇದ್ದರೆ ಹೆಂಗೆ. ಯಾಕಂದ್ರೆ ನೋಡಿರಿ, ಯಾವ ಮನುಷ್ಯನ ಸಣ್ಣ ಡ್ರೈವ್ ಮಾಡ್ತಿರ್ತೈತಿ, ಅವರ ಸನ್ ಡ್ರಿವನ್ ಪರ್ಸನ್ ಅಂತಂದು ತಿಳ್ಕೊಳ್ರಿ. ಅವ್ರು ಎಷ್ಟು ಚುಲ್ಬುಲ ಇರ್ತಾರೆ, ಎಷ್ಟು ಲವಲವಿಕೆಯಿಂದ ಇರ್ತಿರ್ತಾರೆ. ಅವ್ರು ಯಾವಾಗೂ ನಿಸ್ತೇಜ್ ಅಂತ ಇರೋಂಗಿಲ್ಲ, ಯಾವಾಗಿದ್ರೂ ಹಿಂಗೆ ಲೇಝಿ ಅಂತ ಇರೋಂಗಿಲ್ಲ, ಎಷ್ಟು ಚಟಪಟ ಅಂತ ಕೆಲಸ ಮಾಡ್ತಾರೆ. ನಮ್ಮ ತಂಗಿ ಗಂಡನ ನೋಡ್ಬೇಕು, ಅವ್ನು ಕಾರ್ ಓಡಿಸ್ಕೊಂತ ತನ್ನ ಬಿಸ್ನೆಸ್ ಮಾಡ್ತಿರ್ತಾನೆ. ನಾವು ಎಲ್ಲ ಕಾರ್ನಾಗ ಕುಂತನ ನಡೀತಿರ್ತೈತೆ ಅವ್ನು ಬಿಸ್ನೆಸ್. ನೋಡಿದ್ರೆ ಎಷ್ಟು ಮಜಾ ಅನಿಸುತ್ತೆ. ನಾವು ಖಾಲಿ ಕುಂತಿರ್ತೇವೆ, ಅವ್ನು ಜೋಡಿ ಅವ್ನು ಹೋಗಿ ಬರ್ಬಿಡ್ದಾನ, ಒಂದು 15-20 ಸಾವಿರ ರೂಪಾಯ್ದು ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತಾನೆ ಒಂದು ತಾಸಿನೊಳಗೆ. ಸೊ ಈ ಥರದ ಜಾಯ್ಫುಲ್ ಮನುಷ್ಯ ಅಂತ ನೀವು ಅನ್ನಿಸ್ತೀರಿ. ಮತ್ತು ಯಾವುದಾದ್ರೂ ಒಂದು ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತಂತಂದರೆ ನಿಮ್ಮನ್ನು ಕೇಳಿದ್ರೆ ನೀವೇನಾದರೂ ಒಂದು ಒಳ್ಳೆ ಅಡ್ವೈಸ್ ಮಾಡ್ತೀರಿ ಅಂತಂತಂದ್ರೂ ಅವ್ರಿಗೆ ಅನ್ನಿಸ್ತೈತಿ. ಓಕೆ, ಸಿ ನೆಕ್ಸ್ಟ್ ಕಾರ್ಡ್ ಈಸ್ ಸ್ಟಾರ್ ಕಾರ್ಡ್. ಈ ಕಾರ್ಡ್ ನೋಡಿದ್ರೆ ಹೇಳ್ಬೋದು ಜನರಿಗೆ ಏನು ಅನಿಸುತ್ತೆ ಅಂತಂದರೆ, ಡಿವೈನ್ಲಿ ಯುವರ್ ಡಿವೈನ್ ಜೋಡಿ ನಿಮ್ದು ಕನೆಕ್ಷನ್ ಜಾಸ್ತಿ ಐತಿ ಅಂತ ಅನಿಸುತ್ತೆ ಅವ್ರಿಗೆ. ಹೆಂಗಿರ್ತೈತಿ ನೋಡಿರಿ, ಯಾವುದಾದ್ರೂ ಒಂದು ಟಫ್ ಸಿಚುವೇಶನ್ ಐತೆ ಅಂತಿಕೊಡ್ರಿ, ಯಾರೂ ಇಲ್ಲ, ಕತ್ಲನ ಐತೆ ಅಂತಿಕೊಡ್ರಿ, ಯಾರೂ ಇಲ್ಲ ಅಲ್ಲೇ. ನೀವು ಮೊದಲು ಯಾರು ಅನಿಸ್ತೀರಿ, ಅಯ್ಯೋ ಯಮ್ಮ ಅಂತ ನೀವು ಅವಾಗ ಅಯ್ಯೋ ದೇವ್ರಿ ಅಂತಂತೀರಿ. ಹೌದೇನೇನಿಲ್ಲ ನೋಡ್ರಿ. ಬೇಕಂದ್ರೆ ಯಾರು ನೆನೆಸಂಗಿಲ್ಲ, ನೆನೆಸೋದು ಮಾತ್ರ ಭಗವಂತನ. ಬೇಕಾದವರೆಲ್ಲ ಆಸ್ತಿಕ್ಕಿರಲಿ ನಾಸ್ತಿಕ್ಕಿರಲಿ. ಸೊ ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂದರೆ, ನಿಮ್ಮನ್ನು ನೋಡಿದ ಕೂಡ ಯು ಆರ್ ಅ ವೆರಿ ಹೋಪ್ಫುಲ್ ಪರ್ಸನ್. ನಿಮ್ಮ ಜೋಡಿ ಕನೆಕ್ಷನ್ದಾಗ ಇದ್ದರು ಅಂತಂತಂದ್ರೆ ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂದರೆ, ಅವರು ಡಿವೈನ್ಲಿ ಕನೆಕ್ಟೆಡ್ ಅದಾರ ಅಂತಂತ ಅನ್ಕೋತಾರೆ. ಇಮೋಷ್ನಲಿ ದೇ ಫೀಲ್ ಸೇಫ್. ಜೀವನದ ಇಮೋಷ್ನಲ್ ಲೆವೆಲ್ದೊಳಗೆ ಏನೇ ಸಮಸ್ಯೆ ಇದ್ದರೂ ನಿಮ್ಮ ಹತ್ರ ಬಂದ್ರೆ ನೀವು ಅವ್ರನ್ನ ಹೆಂಗೆ ಟ್ರೀಟ್ ಮಾಡ್ತೀರಿ ಅಂತಂತಂದ್ರೆ, ಒಂಥರ ಗೈಡ್ಲೈಟ್ ಇದ್ದಂಗೆ.
ಒಂಥರ ಲೈಟ್ ಹೌಸ್ ಇದ್ದಂಗೆ ನೀವು ಅವರಿಗೆ. ಅಂದ್ರೆ ಇಮೋಷ್ನಲ್ ಲೆವೆಲ್ದೊಳಗೆ ನಿಮ್ಮ ಹಡಗು ಎಷ್ಟೇ ಏಳು ಬೀಳುಗಳನ್ನು ಸಮುದ್ರದೊಳಗೆ ಕಾಣ್ತಿದ್ರು ಸಹಿತ ನೀವು ಲೈಟ್ ಹೌಸ್ನಾಗ ನಿಂತು ಅವ್ರಿಗೆ ಮಾರ್ಗದರ್ಶನ ಮಾಡ್ತೀರಿ ಅಂತಂತ ಅವ್ರಿಗೆ ಅನ್ನಿಸ್ತದೆ. ಕೆಲವೊಮ್ಮೆ ನಮಗೆ ಅನಿಸುತ್ತೆ ಈ ಥರದ್ದು ನಮ್ಮ ಹತ್ರ ಏನೂ ಇಲ್ಲ ಅಂತಂದು ಹೇಳಿ. ನೋಡಿರಿ, ನಿಮ್ಮ ಒಂದೆರಡು ಮಾತಿನಿಂದ ಇನ್ಸ್ಪೈರ್ ಆಗಿ ತಮ್ಮ ಜೀವನ ಸರಿ ಮಾಡ್ಕೊಂಡವ್ರು ಎಷ್ಟು ಮಂದಿ ಇರಲಿಕ್ಕಿಲ್ಲ. ನೀವು ಒಂದೆರಡು ಮಾತು ಮಾತಾಡಿದವ್ರಿಗೆ ಭಾಳ ಇಷ್ಟ ಆಗಿರ್ಬೋದು. ಈಗ ನಾನು ನಿಮಗೆ ಬಂದಿಷ್ಟೆಲ್ಲ ಹೇಳ್ತಿರ್ತೇನಲ್ಲ, ಎಷ್ಟೋ ವಿಷಯಗಳು ಇದ್ರೊಳಗೆ ನಾನು ಮಂದಿಯಿಂದ ಕೇಳಿ ತಿಳ್ಕೊಂಡು ನನ್ನ ಜೀವನದೊಳಗೆ ಇಂಪ್ಲಿಮೆಂಟ್ ಮಾಡ್ಕೊಂಡದ್ದೈತಿ. ಈ ಜೀವನದಲ್ಲಿ ಯಾರೂ ಸರ್ವಜ್ಞರಲ್ಲ. ಎಲ್ಲ ಒಂದು ಮನುಷ್ಯಾಗ ಎಲ್ಲ ತಿಳಿತೈತಿ ಅನ್ನೋದು ಸಾಧ್ಯನೇ ಇಲ್ಲ. ನೀವು ನೋಡಬೇಕು, ಓದಬೇಕು, ಕಲಿಬೇಕು, ಕೇಳಬೇಕು, ಲೈಫ್ದೊಳಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಆಮೇಲೆ ಸಕ್ಸಸ್ ಬರ್ತದೆ ನಿಮಗೆ. ಜೀವನ ಹಿಂಗೆ ಇರ್ತೈತಿ. ನಿಮ್ಮನ್ನು ನೋಡಿದ್ರನ ಒಂಥರ ಹಿಂಗೆ ಹೋಪ್ಸ್ ಬಂದಂಗೆ ಆಕವ್ರಿಗೆ ಲೈಫ್ದೊಳಗೆ. ನಿಮ್ಮನ್ನು ನೋಡಿದ್ರೆ ಈ ಕೆಲವು ಸರ್ತಿ ಹೆಂಗಿರ್ತೈತಿ ಅಂತಂತಂದ್ರೆ, ಜನ ಗುರುಗಳ ಹತ್ರ ಉಪಾಯ ಕೇಳಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ ಗುರುಗಳ ದರ್ಶನನ ಒಂದು ಉಪಾಯ ಇದ್ದಂಗೆ. ಹಂಗೆ ಅವ್ರಿಗೆ ನಿಮ್ಮನ್ನು ನೋಡಿದ ಕೂಡ ಅವ್ರು ಏನಂತಾರೆ ಇಮೋಷ್ನಲ್ ಸೇಫ್ಟಿ ಅಂತಂತ ಅನಿಸ್ತತಿ. ನಿಮ್ಮ ಹತ್ರ ಒಂದಿಲ್ಲ ಒಂದು ಅವ್ರಿರುವಂಥ ಸಮಸ್ಯೆಗಳಿಂದ ಹೊರಗೆ ಬರೋಕೆ ಏನಾದರೂ ಒಂದು ಪರಿಹಾರ ಅಂತೈತಿ. ಒಂದು ಏನಾದರೂ ನಿಮ್ಮ ಕಡೆಯಿಂದ ಒಂದು ಕ್ಲೂ ಸಿಗ್ತೈತೆ ಅವ್ರಿಗೆ ಅದರೊಳಗೆ ಇದ್ದ ಸಮಸ್ಯೆಯೊಳಗಿಂದ ಹೊರಗೆ ಬರೋಕಂತಂದೇಳಿ. ಅವರು ನಿಮ್ಮನ್ನು ಅನ್ಕೋತಾರೆ ನೀವು ಭಾಳ ಪ್ಯೂರ್ ಅದಿರಿ ಅಂತ. ಪ್ಯೂರ್ ಮೀನ್ಸ್ ನೀವು ಈ ವಿಷಯದೊಳಗೆ ಹೆಂಗಂದ್ರೆ ನ್ಯೂಟ್ರಲ್ ಅಂತ ತಿಳ್ಕೊಬೇಕು. ಯಾವಾಗ ನೀವು ನ್ಯೂಟ್ರಲ್ ಆಗಿರ್ತೀರಿ ಅವಾಗನ ಪ್ರಾಪರ್ಲಿ ಮತ್ತೊಂದು ಮನುಷ್ಯ ಗೈಡ್ ಮಾಡೋಕ್ಕೆ ಸಾಧ್ಯ. ನೀವು ಅವ್ರ ಜೊತೆನೇ ಇಮೋಷ್ನಲ್ ಲೆವೆಲ್ದೊಳಗೆ ನೀವು ಅವ್ರ ಜೊತೆನ ಹರ್ಕೊಂಡು ಹೋದ್ರಿ ಅಂತ ನೀವು ಸರಿ ಹೆಂಗೆ ಅವ್ರಿಗೆ ಅಂದು ಗೈಡ್ ಮಾಡೋಂಗಿಲ್ಲ. ಅಥವಾ ಅವರು ಈ ಹೇಳುವಂಥ ಪ್ರಾಬ್ಲಮಿಗೆ ನೀವು ಜಾಸ್ತಿ ಡಿಸ್ಕನೆಕ್ಟೆಡ್ ಫೀಲ್ ಮಾಡ್ತಿದ್ರಿ ಅಂದ್ರೆ ಅವಾಗೂ ನೀವು ಸರಿ ಹೆಂಗೆ ಹೇಳೋಕ್ಕಾಗಂಗಿಲ್ಲ. ನೀವು ನ್ಯೂಟ್ರಲ್ ಹಂಗೆ ಇರಬೇಕು. ನ್ಯೂಟ್ರಲ್ ಹಂಗೆ ಇದ್ರೆ ಏನಾಕೈತೆ ಗೊತ್ತೈತಿ, ಯಾವ ಸಮಸ್ಯೆ ಒಳಗೆ ಮನುಷ್ಯ ಇರ್ತಲ್ಲ ಅದನ್ನು ಸರಿಯಂಗೆ ನೋಡಿ ನಿರ್ಣಯ ಮಾಡ್ತಾರೆ. ನ್ಯೂಟ್ರಲ್ ಯಾರು ಇರ್ತಾರಲ್ಲ ಅವರು, ಅಂದ್ರೆ ಅವ್ರಿಗೆ ಎರಡೂ ಪಕ್ಷದ ಬದಲಾಗಿ ಕಾಳಜಿ ಇರ್ತೈತಿ. ನೀವು ಆ ಥರದ ಮನುಷ್ಯ, ಒಂಥರ ಸೋರ್ಸ್ ಆಫ್ ಪೀಸ್ ಅಂದಂಗೆ ಅಡ್ಡಿ ಇಲ್ಲ. ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಹಂಗೆ ಅನಿಸ್ತೈತಿ ಯು ಆರ್ ವೆರಿ ಪೀಸ್ಫುಲ್, ವೆರಿ ಆನೆಸ್ಟ್, ವೆರಿ ಕಾಮ್, ಕೂಲ್. ಆಮೇಲೆ ಒಂಥರ ಇಮೋಷ್ನಲಿ ಮತ್ತು ಪ್ರಾಕ್ಟಿಕಲಿ ಆರ್ ವೆರಿ ಮಚ್ ಬ್ಯಾಲೆನ್ಸ್ಡ್. ನಿಮ್ಮನ್ನು ನೋಡಿದ ಕೂಡ ಅನಿಸ್ತೈತಿ ನೀವು ಅಂದ್ರೆ ಆಧ್ಯಾತ್ಮಿಕ ಜೀವನದೊಳಗೆ ನೀವು ಒಂದು ಮಟ್ಟ ಮುಟ್ಟಿರಿ ಅಂತಂತ ಅವ್ರಿಗೆ ಅನಿಸ್ತೈತಿ. ಯಾರಾದರೂ ಸ್ವಲ್ಪ ಆಧ್ಯಾತ್ಮಿಕ ಜೀವನದ ಬದಲಾಗಿ ಯಾರಿಗಾರೆ ಪರಿಚಯ ಇತ್ತು ಅಂತಂದ್ರೆ ಅವ್ರಿಗೆಲ್ಲ ಅನಿಸ್ತೈತಿ ನಿಮ್ಮ ಚಕ್ರಗಳೆಲ್ಲ ಆ್ಯಕ್ಟಿವೇಟ್ ಅದಾವಂತನೂ ವಿಚಾರ ಮಾಡ್ತಾರೆ ಅವರು. ಯು ಆರ್ ಅ ವೆರಿ ಹೋಪ್ಫುಲ್ ಪರ್ಸನ್. ಜನ ನಮ್ಮನ್ನು ಪರಿಸ್ಥಿತಿಗೆ ಅನುಗುಣವಾಗಿ ನೋಡ್ತಿರ್ತಾರೆ. ಓಕೆ, ನೋಡಿರಿ, ಕೆಲವೊಂದಿಷ್ಟು ಜನ ಹೆಂಗಿರ್ತಾರೆ ಅಂತಂದ್ರೆ ಅವ್ರು ನಿಮ್ಮನ್ನು ಸ್ಮಾರ್ಟ್ಲಿ ವಾಚ್ ಮಾಡ್ತಿರ್ತಾರೆ. ಕೆಲವೊಂದಿಷ್ಟು ಜನ ಹೆಂಗಂತಂದ್ರೆ ದೇ ಅಬ್ಸರ್ವ್ ಯು ವೆರಿ ಕೀನ್ಲಿ, ನಾಟ್ ಕೀನ್ಲಿ, ಅಗದಿ ಸೂಕ್ಷ್ಮಂಗೆ ನಿಮ್ಮನ್ನು ನೋಡ್ತಿರ್ತಾರೆ ಅವ್ರು. ಹೆಂಗಪ್ಪ ಅಂತಂದ್ರೆ ಅವ್ರಿಗೆ ಏನು ಅನಿಸ್ತದೆ ನಿಮ್ಮನ್ನು ನೋಡ್ರಿ ಅಂದ್ರೆ, ನೀವು ಎಂಥ ಮನುಷ್ಯ ಅಂತಂತಂದ್ರೆ, ನೀವು ಈಗ ಒಂಥರ ನೀರಿದ್ದಂಗೆ ಯಾವ ಪಾತ್ರೆಯೊಳಗೆ ಹಾಕಿದ್ರೂ ನೀರು ಆ ಪಾತ್ರೆ ಇದನ್ನು ಸೈಜ್ ತೊಗೋತೈತಿ, ಶೇಪ್ ತೊಗೋತೈತಿ. ಓಕೆ, ಅಂದ್ರೆ ನೀವು ಹೆಂಗದಿರಿ ಅಂತಂದ್ರೆ ನಿಮ್ಮನ್ನು ಯಾವುದೇ ಥರದ ಹಾರ್ಡ್ ಸಿಚುವೇಶನ್ ಅನ್ರಿ, ಸ್ಮೂತ್ ಸಿಚುವೇಶನ್ ಅನ್ರಿ, ನೀವು ಎದ್ರಾಗ ಬಿಟ್ಟರು ಸಹಿತ ನೀವು ಅದ್ರಾಗ ಫಿಟ್ ಹಾಕಿರಿ, ಅಲ್ಲಿಂದ ನೀವು ಪಾರಾಗಿ ಬರ್ತೀರಿ. ಯಾಕಂತಂದ್ರೆ ನಿಮಗೆ ನಿಮ್ಮದೇ ಆದಂಥ ಓನ್ ಐಡಿಯಾಸ್ ಅದಾವೆ. ಆ ಐಡಿಯಾಸ್ ಇಷ್ಟು ಶಾರ್ಪ್ ಅದಾವಲ್ಲ, ವಿಚಾರ ಇಷ್ಟು ಹರ್ತಂಗೆ ಮಾಡ್ತಿರಲ್ಲ ನಿಮಗೆ ಕ್ವಿಕ್ಕಂಗೆ ಸೊಲ್ಯೂಷನ್ಸ್ ಹುಡ್ಕಾಡ್ತೀರಿ ನೀವು. ಮತ್ತು ಕ್ವಿಕ್ಕಂಗೆ ಸೊಲ್ಯೂಷನ್ಸ್ ಹೆಂಗೆ ಹುಡ್ಕಾಡ್ತೀರಿ ಅಂತಂದ್ರೆ ನೋಡಿರಿ, ನೀವು ಪ್ಲ್ಯಾನ್ಫುಲ್ ಇರ್ತೀರಿ. ಕ್ವಿಕ್ಕಂಗೆ ಸೊಲ್ಯೂಷನ್ಸನ್ನು ಯಾವಾಗ ಸಿಗ್ತಾವೆ ಅಂತಂದ್ರೆ ಪ್ಲ್ಯಾನ್ಫುಲ್ ಹಂಗೆ ಇರೋದು. ಎಲ್ಲಿ ಯಾವಾಗ ಎಷ್ಟು ಬಾಯಿ ಬಿಡಬೇಕು ಅನ್ನೋದು ನಿಮ್ಗೆ ಗೊತ್ತೈತಿ. ಅವ್ರಿಗೆ ಗೊತ್ತೈತೆ ಮಂದಿಗೆ ಇವ್ರು ನೋಡಿ ನಿನ್ನ ನೋಡಿ ಕಲ್ಕೋಬೇಕು ಅಂತಂತಾರೆ ಅವ್ರು. ಹೆಣ್ಣಿರಲಿ ಗಂಡಿರಲಿ ತಾವು ನಿಮ್ಮನ್ನು ನೋಡಿ ಕಲ್ಕೋಬೇಕು ಅಂತಂತಾರೆ ಅವರು. ಅವ್ರ ತಲೆಯಾಗ ವಿಚಾರ ಬರ್ತಿರ್ತಾವೆ, ಸೂಕ್ಷ್ಮಗೆ ನೋಡ್ತಿರ್ತಾರೆ ಅವ್ರು ನಿಮ್ಮನ್ನು. ನೋಡೋರು ಎಷ್ಟು ಈ ಸಿಚುವೇಶನ್ದೊಳಗೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನಾವು ಹೆಂಗೆ ರಿಯಾಕ್ಟ್ ಮಾಡ್ತೇವೆ, ಅವ್ರು ಎಷ್ಟು ಶಾಂತ ಇರ್ತಾರೆ, ನಾವು ಎಷ್ಟು ಒದರಾಡ್ತೀವಿ. ಈಗ ನೋಡಿರಿ, 10 ಮಂದಿ ಒದರಾಡೋ ಮುಂದೆ ಸುಮ್ಮನೆ ಆ ಮನುಷ್ಯ ಕುಂತಿರ್ತಾನಲ್ಲ ಅವ್ನು ಜಾಸ್ತಿ ಡೇಂಜರಸ್ ಇರ್ತಾನೆ. ಯಾಕಂದ್ರೆ ಅವ್ರು ಯಾವಾಗ ಏನು ಮಾಡ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ನೀವು ಅಂಥ ಕ್ಯಾರೆಕ್ಟರ್ ಅಂದರೆ ನಿಮ್ಗೆ ಗೊತ್ತೈತೆ ಸ್ವಂತಕ್ಕೆ ಎಲ್ಲಿ ಎಷ್ಟು ಲೂಸ್ ಬಿಡ್ಬೇಕಂತಂದು ಅಷ್ಟು ಗೊತ್ತೈತೆ. ಅಂದ್ರೆ ನಾ ಎಲ್ಲಿ ಎಷ್ಟು ಆ್ಯಕ್ಟಿವಂಗೆ ಪಾರ್ಟಿಸಿಪೇಟ್ ಮಾಡಬೇಕು, ಮಾಡಬಾರ್ದು, ಎಲ್ಲಿ ಎಷ್ಟು ಏನು ಹೇಳಬೇಕು, ಏನು ಹೇಳಬಾರ್ದು, ಎಲ್ಲಿ ಏನು ಹೇಳಿದ್ರೆ ನನಗೆ ಅದರಿಂದ ಪ್ರಾಫಿಟ್ ಐತಿ, ನನಗೆ ಎಲ್ಲಿ ಏನು ಹೇಳಲಿಲ್ಲ ಅಂದ್ರೆ ಪ್ರಾಫಿಟ್ ಇರೋಂಗಿಲ್ಲ. ಇಂಥವನ್ನೆಲ್ಲ ವಿಚಾರ ನೀವು ಅಷ್ಟು ವಿಚಾರ ಐತಿ, ಅಷ್ಟು ವಿಚಾರವುಳ್ಳಂಥ ವ್ಯಕ್ತಿ ನೀವು. ಟೈಮ್ ಬಂದರೆ ಶಾರ್ಟ್ಕಟ್ ಹೊಡ್ಕೊಂಡು ಕೆಲಸ ಮಾಡ್ಕೊಂಡು ಪಾರಾಗುವಂಥ ಅವ್ರೂ ನೀವು ಹಿಂಗೆ ವಿಚಾರ ಮಾಡ್ತಾರೆ ಮಂದಿ ನಿಮ್ಮ ಬದಲಾಗಿ. ಅಂದ್ರೆ ಯಾವುದೇ ಸಿಚುವೇಶನ್ ಕೊಟ್ಟರು ಸಹಿತ
ನಿಮ್ಮ ಕೈಯೊಳಗೆ ಕೊಟ್ಟರು ಸಹಿತ ಅಥವಾ ನಿಮ್ಮ ಜೊತೆ ಬಂದು ಏನಾದರೂ ಡಿಸ್ಕಸ್ ಮಾಡಿದರೂ ಸಹಿತ ನೀವು ಅದಕ್ಕೊಂದು ಉಪಾಯ ಅಂತ ಹೇಳ್ತೀರ, ಅದಕ್ಕೊಂದು ಪರಿಹಾರ ಅಂತ ಹೇಳ್ತೀರ. ಅಂದರೆ ಹಿಂಗಲ್ಲಪ್ಪ, ನೀ ಹಿಂಗೆ ಮಾಡು, ನೀ ವಿಚಾರ ಮಾಡಿಯಲ್ಲ, ಇದು ಹಿಂಗಲ್ಲ, ನೀ ಇದನ್ನು ಹಿಂಗೆ ಮಾಡ್ಬೇಕು, ನೀ ಹಿಂಗೆ ಮಾಡಿದ್ರೆ ಜಾಸ್ತಿ ಇದಕ್ಕೆ ರಿಸಲ್ಟ್ ಸಿಗ್ತಾವೆ ಅಂತ. ಅಂದ್ರೆ ನೀವು ಹೆಂಗೆ ಅಂತಂದ್ರೆ ಇದರ ಅರ್ಥ ಯಾರು ಹೆಂಗೆ ಮಾಡ್ತಾರೆ ಹೇಳ್ರಿ ನೋಡು. ನಾ ಫಸ್ಟಿಗೆ ಹೇಳಿದ್ನಿ ಒಂಥರ ಅಡಾಪ್ಟೇಬಲ್ ಅಂತ. ಅಂದ್ರೆ ಸಿಚುವೇಶನಿಗೆ ತಕ್ಕಂಗೆ ವಿಷಯಗಳ್ನ ನಿಮ್ಮ ತಲೆಯಾಗ ನೀವು ವಿಷಯಗಳ ಬದಲಾಗಿ ನೀವು ವಿಚಾರ ಮಾಡ್ತೀರಿ. ಅಂದ್ರೆ ಒಂಥರ ಅಡಾಪ್ಟೇಬಲ್ ಸಿಚುವೇಶನ್ ಜೊತೆ ನೀವು ಆ ಥರದ ವಿಚಾರ. ಅಂದರೆ ನೀವು ಬಾಯಿ ಹುಕ್ಕೋರ್ ಕ್ರುಕ್ಕು ಒಟ್ಟು ಕೆಲಸ ಮಾಡಿ ತಕ್ಕೊಳ್ಳುವಂಥ ಮನುಷ್ಯ. ಪ್ಲ್ಯಾನ್ಫುಲ್ಲು, ಸ್ಟ್ರಾಟಜಿಕ್ಕು, ಪ್ಲ್ಯಾನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿರ್ಬೇಕು ಅಂಥದನ್ನು ತಲೆಯಾಗಿ ಇಟ್ಕೊಳ್ಳೋದು. ಹಂಗೆ ಅವಾಗನ ವಿಚಾರ ಮಾಡೋದು. ಆ ಥರದ್ದು 7 ಆಫ್ ಸೋರ್ಟ್ಸ್ ಅದನ್ನು ಹೇಳ್ತೈತೆ ಇದು ಕೇತು. ಮತ್ತು ಇದು ಕೇತುನ ಎನರ್ಜಿ ಅಂತಂದ್ರೆ ಹೆಂಗೆ ಅಂತಂದ್ರೆ ಯಾವುದೇ ಒಂದು ಪ್ಲ್ಯಾನ್ ಮಾಡ್ಬೇಕಂತಂತಂದ್ರೆ ಹೆದರ್ಕೊಂತ ನಮ್ಮ ಬೆನಿಫಿಟ್ ಐತೆ ಇದ್ರಾಗ ಅದನ್ನು ನೋಡ್ಕೊಂಡು ಹಂಗೆ ಅಂತಲ್ಲ. ಪ್ಲ್ಯಾನ್ ಕಂಪ್ಲೀಟ್ ಆಗಿರ್ಬೇಕು, ಅದಕ್ಕೆ ತಕ್ಕಂಗೆ ನಾ ಏನು ಕೆಲಸ ಮಾಡಿರ್ಬೇಕು ಅದನ್ನು ನೋಡೋದು. ಆ ಥರದ ವಿಚಾರ ನಿಮ್ಮಲ್ಲಿ ಇರ್ತಾವಂತಂದು ಜನ ಅನ್ಕೋತಾರೆ. ಅಂದರೆ ಒಟ್ಟಾರೆ ಜನರಿಗೆ ನಿಮ್ಮನ್ನು ನೋಡಿದ್ರೆ ಏನು ಅನ್ಸೋದು ಗೊತ್ತಾನ, ಸಮಸ್ಯಾಕ ಉಪಾಯ ಹೇ ಇಸ್ಕೆ ಪಾಸ್ ಅಂತ. ನಾವು ಇವರನ್ನು ನಂಬಬಹುದು. ನಮಗಿರುವಂಥದ್ದು ಅದು ತಪ್ಪ ಇರಲಿ, ಅವ್ರು ಮಾಡೋದು ಅದು ತಪ್ಪ ಇರಲಿ, ಚಲೋನೇ ಇರಲಿ, ವಾಟ್ ಎವರ್ ಇಟ್ ಈಸ್, ಒಟ್ಟು ಅವ್ರು ನಿಮ್ಮ ಹತ್ರ ಅಡ್ವೈಸ್ ತೊಗೋಬೋದು. ಆ ವಿಚಾರ ದೃಷ್ಟಿಯಿಂದ ಅವ್ರು ನಿಮ್ಮನ್ನು ನೋಡ್ತಿರ್ತಾರೆ. ಜನರ ದೃಷ್ಟಿಯೊಳಗೆ ನೀವು ಹಂಗದಿರಿ. ಕಿಂಗ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತೆ ನೋಡ್ರಿ. ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಏನು ಅನಿಸತಿ? ನೀವು ಏನು ಕೆಲಸ ಮಾಡ್ತೀರಿ ಅಥವಾ ನೀವು ಹೆಂಗದಿರಿ ಅಂತ ನಿಮ್ಮಷ್ಟಕ್ಕೆ ನೀವು ಲಾಯಲ್ ಅದಿರಿ. ನಮ್ಮ ಜೊತೆ ನಾವು ಲಾಯಲ್ ಇರೋದನ್ನು ಭಾಳ ಇಂಪಾರ್ಟೆಂಟ್. ಬೇರೆದವ್ರ ಜೊತೆಗೆ ಅಷ್ಟು ಅಂತಲ್ಲ. ಅಂದ್ರೆ ನೀವು ಏನಾದರೂ ಶಾರ್ಟ್ಕಟ್ ಮೆಥಡ್ಸ್ ತೊಗೊಂಡು ಏನಾದರೂ ಕೆಟ್ಟ ಕೆಲಸ ಮಾಡೋಂಗಿಲ್ಲ. ನಿಮ್ಮ ಜೊತೆ ನೀವು ಲಾಯಲ್ ಅದಿರಿ. ಓಕೆ. ಆಮೇಲೆ ಹೆಂಗೆ ದುಡ್ದಿರಿ ಅಂತಂದ್ರೆ ಬಿಲ್ಕುಲ್ ಗಾಣದೆತ್ತು ದುಡ್ದಂಗೆ ದುಡ್ದಿರಿ. ಅದಕ್ಕೆ ಜನರಿಗೆ ಏನು ಅನಿಸುತ್ತೆ ಅಂದರೆ ಏನು ಸಾಕಾಗುವಷ್ಟು ಮಾಡಿಟ್ಟ ನೋಡಪ್ಪ ಅಂತ ಅವ್ರಿಗೆ ಅನಿಸುತ್ತದು. ಅಂದ್ರೆ ಅವ್ರಿಗೇನು ಅನಿಸುತ್ತೆ, ಯು ಆರ್ ವೆರಿ ಮಚ್ ಗ್ರೌಂಡೆಡ್. ಕೆಲವೊಬ್ರು ಅಂತಾರೆ ಭಾಳ ಸ್ಟಬ್ಬನ್ ಅದನಪ್ಪ ಇವ, ಕಂಟ್ರೋಲಿಂಗ್ ನೇಚರ್ ಐತೇನೋ ಅಂತಂತನೂ ಕೆಲವೊಬ್ರಿಗೆ ಅನ್ನಿಸಿರ್ಬೋದು. ಹೌದು, ದುಡ್ಡಿದ್ದಾಗ ಕಂಟ್ರೋಲಿಂಗ್ ನೇಚರ್ ಇರಬೇಕು ಮತ್ತು. ಓಕೆ. ಆಮೇಲೆ ಹೆಂಗೆ ಅಂತಂದ್ರೆ ನಿಮ್ಮ ನೋಡಿದ್ರೆ ಅವ್ರಿಗೆ ಅನಿಸುತ್ತೆ ಯು ಆರ್ ಹೈಲಿ ಆಂಬಿಷಿಯಸ್ ಅಂತಂದು ಹೇಳಿ. ನೋಡಿರಿ, ಎಲ್ಲಿವರೆಗೂ ಮನುಷ್ಯ ಹೈಲಿ ಆಂಬಿಷಿಯಸ್ ಇರೋಂಗಿಲ್ಲ ಅಲ್ಲಿವರೆಗೂ ಸಕ್ಸಸ್ಫುಲ್ ಲೈಫ್ ಸಿಗೋದು ಭಾಳ ಕಠಿಣ. ಅವ್ರಿಗೆ ಅನಿಸುತ್ತೆ ಯು ಆರ್ ವೆರಿ ಪ್ರೊಟೆಕ್ಟಿವ್, ಫ್ಯಾಮ್ಲಿ ಭಾಳ ಪ್ರೊಟೆಕ್ಟ್ ಮಾಡ್ತೀರಿ, ಭಾಳ ಪ್ರಾಕ್ಟಿಕಲ್ ಅದಿರಿ ಅಂತಂತ ಅನ್ಕೊತಾರೆ ಅವರು. ಅವ್ರಿಗೊಮ್ಮೆ ಏನು ಅನಿಸುತ್ತೆ ಗೊತ್ತೇ, ನಾವು ಸರ್ವೇ ಸಾಧಾರಣವಾಗಿ ಅಂತಿರ್ತೇವೆ ಏನಪ್ಪ ಅವ್ರ ನಸೀಬನ ಚಲೋ ಐತೆ ನೋಡಿ, ಏನು ಮುಟ್ಟಿದ್ದೆಲ್ಲ ಬಂಗಾರನ ಅವ್ರು ಅಂತಂದು ಹೇಳಿ. ಅವ್ರಿಗೆ ಅನಿಸುತ್ತೆ ನೀವು ಮುಟ್ಟಿದ್ದೆಲ್ಲ ಬಂಗಾರನ ಅಂತಂದು ಹೇಳಿ. ಆದರೆ ಅವ್ರಿಗೆ ಗೊತ್ತಿಲ್ಲ ನೀವು ಯು ಆರ್ ವೆರಿ ಮಚ್ ಪ್ರಾಕ್ಟಿಕಲ್ ಪರ್ಸನ್. ಡ್ರೀಮರ್ ಇದ್ದರೂ ಸಹಿತ ಯು ಆರ್ ವೆರಿ ಮಚ್ ಪ್ರಾಕ್ಟಿಕಲ್ ಪರ್ಸನ್. ಮತ್ತು ಹೆಂಗೈತಿ ಅಂತಂದ್ರೆ ನಿಮ್ಮಲ್ಲಿ ನೀವು ಅತಿ ಇಮೋಷ್ನಲ್ ಆಗಿ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ನಿಮ್ಮಲ್ಲಿ ಇಮೋಷ್ನಲ್ ಸ್ಟೆಬಿಲಿಟಿ ಐತಿ. ನೋಡಿರಿ, ದುಡ್ಡಿದ್ದಾಗ ಅತಿ ಇಮೋಷ್ನಲ್ ಆದ್ರೆ ಅದಕ್ಕೇನು ಅರ್ಥ ಇರೋಂಗಿಲ್ಲ. ಎಲ್ಲರೂ ನಿಮ್ಮನ್ನು ಸ್ವಲ್ಪ ಕಟ್ ಮಾಡಿ ತೊಗೊಂಡೋಗ್ಬಿಡ್ತಾರೆ ನಿಮ್ಮನ್ನು. ಆಮೇಲೆಲ್ಲ ಮುಗಿದು ಬಿಡ್ತೈತಿ ಕೈಯಾಗಿಂದೆಲ್ಲ. ನೀವು ಆ ಥರದ ಮನುಷ್ಯ ಅಲ್ಲ. ನಿಮ್ಮಲ್ಲಿ ಇಮೋಷ್ನಲ್ ಸ್ಟೆಬಿಲಿಟಿ ಐತಿ. ಮತ್ತು ಹೆಂಗಂತಂದ್ರೆ ಫೈನಾನ್ಷಿಯಲಿ ಸೆಕ್ಯೂರ್ಡ್ ಹೆಂಗೆ ಇರಬೇಕು ಕೊನೆಯವರೆಗೂ ಅನ್ನುವಂಗೆ ನೀವು ತಲೆ ಓಡಿಸ್ತೀರಿ ಅಂತಂತ ಅನ್ನಿಸ್ತದೆ ಮಂದಿಗೆ. ಯು ಆರ್ ವೆರಿ ಮಚ್ ಗ್ರೌಂಡೆಡ್. ಕೊಟ್ಟ ಮಾತಿಗೆ ತಪ್ಪಂಗಿಲ್ಲ ಅನಿಸುತ್ತೆ ಕೆಲವ್ರಿಗೆ. ಆದರೆ ಇದನ್ನು ಹೆಂಗೆ ಅಂತಂದ್ರೆ ನಿಮ್ಮನ್ನು ಕಂಡ್ರೆ ಆಗ್ಲಾರ್ದವ್ರು ಏನು ವಿಚಾರ ಮಾಡ್ತಿರ್ತಾರೆ ಅಂದರೆ ಸ್ವಲ್ಪ ಸ್ಟಬ್ಬನ್ ಅಂದರೆ ಸ್ವಲ್ಪ ಮಂಡದಾನ. ನ್ಯಾಚುರಲಿ ಅಷ್ಟು ಈಗೋ ಮನುಷ್ಯಾಗ ಇದ್ದೇ ಇರ್ತೈತಿ. ಸ್ವಲ್ಪ ಕಂಟ್ರೋಲಿಂಗ್ ನೇಚರ್ ಐತಿ ಈ ಮನುಷ್ಯನ ಹತ್ರ. ಏನು ಇವ್ರು ಹೇಳಿದ್ದನ್ನ ಮಾಡಬೇಕು ಆ ಥರನೂ ಜನ ನಿಮ್ಮ ಬದಲಾಗಿ ವಿಚಾರ ಮಾಡ್ತಾರೆ. ಆದರೂ ಕೆಲವೊಬ್ರು ಅನ್ಕೋತಾರೆ ಇಲ್ಲ ಇಮೋಷ್ನಲ್ ಅದನ್ನು, ಏನಾರೇ ಹೋಗಿ ರೊಕ್ಕ ಅದು ಕೇಳಿದ್ರೆ ಮಾಡಿದ್ರೆ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಆ ಥರದ ವಿಚಾರನೂ ಅದಾವೆ ಜನರಿಗೆ ನಿಮ್ಮ ಬದಲಾಗಿ. ಬಟ್ ಅವರೆಲ್ಲ ಒಟ್ಟಾರೆ ಏನು ಅನ್ಕೋತಾರೆ ಅಂದರೆ ಹಿ ಈಸ್ ಹೈಲಿ ಆಂಬಿಷಿಯಸ್. ಏನು ಬೇಕು ಅದನ್ನು ಅವ ಮಾಡೇ ತೀರಿದ ಅಂತಂದು ಅವ್ರ ತಲೆಯೊಳಗೈತಿ. ಫೈವ್ ಆಫ್ ಪೆಂಟಕಲ್ಸ್ ಏನು ಹೇಳ್ತದೆ ನೋಡ್ರಿ. ಕೆಲವೊಂದಿಷ್ಟು ಜನ ಹೆಂಗೆ ಅದನ್ನ ದಿಸ್ ಇಸ್ ಆ್ಯಕ್ಚುಲಿ ಫೈವ್ ಆಫ್ ಪೆಂಟಕಲ್ಸ್ ಏನು ಹೇಳ್ತದೆ ನೋಡ್ರಿ. ನೀವು ನಡೆದು ಬಂದಂಥ ದಾರಿ ಭಾಳ ಕಠಿಣ ಐತೆ, ಅದನ್ನು ಜನ ನೋಡ್ಯಾರ ನೀವು ಎಷ್ಟು ಕಠಿಣ ದಾರಿಯಿಂದ ನಡ್ಕೊಂಡು ಬಂದೀರಿ ಅಂತಂದು ಹೇಳಿ. ಆದರೆ ಹೆಂಗಂತಂದ್ರೆ ನೀವು ಇಲ್ಲಿಂದ ನೀವು ಎಲ್ಲಿ ಬಂದು ಮುಟ್ಟಿರಿ ಅಂತಂದ್ರೆ ಕಿಂಗ್ ಆಫ್ ಪೆಂಟಕಲ್ಸ್ದು ಈಗ ಸದ್ಯ ನಿಮ್ಮದು ಸ್ಟೇಟಸ್ ಐತಿ. ಸ್ಟೇಟಸ್ ಇರೋದಕ್ಕೆ ಅವ್ರು ಏನಂತಾರೆ ಮೀನ್ಸ್ ಸರ್ವೈವಲ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಸರ್ವೈವ್ ಮಾಡೇವಿ ಅಂತಂತಂದ್ರೆ ಅರ್ಥ ನಾವು ಸಾಕಾಗುವಷ್ಟು ಎಕ್ಸ್ಪೀರಿಯನ್ಸ್ ಮಾಡೇವಿ ಅಂತಂದು ಹೇಳಿ ನಮ್ಮ ಜೀವನದೊಳಗೆ. ಅಂದ್ರೆ ಅವೆಲ್ಲ ಆ ಎಕ್ಸ್ಪೀರಿಯನ್ಸಸ್ ಎಲ್ಲ ವ್ಯಾಲ್ಯೂಯೇಬಲ್ ಅನ್ನಲ್ಲ. ಮತ್ತು
ಈಗ ಸಪೋಸ್ ನಾ ಆ ಥರ ಸರ್ವೈವರ್ ಇದ್ದೀನಿ ಅಂತಾರೆ, ನೀವು ನನ್ನ ಹತ್ರ ಏನಾರು ಕೇಳಿದ್ರೆ ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಥ್ರೂ ನಿಮಗೆ ಒಳ್ಳೆಯದನ್ನು ನಾನು ಸಜೆಸ್ಟ್ ಮಾಡ್ಬೋದು. ಅಂದ್ರೆ ಬ್ಯಾಡ್ ಟೈಮ್ ಬಂದೈತಪ್ಪ, ಓಕೆ ಬ್ಯಾಡ್ ಟೈಮ್ದಾಗ ಹೌ ಟು ಬಿಹೇವ್, ಸೊ ಹೌ ಟು ಕಂಟ್ರೋಲ್ ಅವರ್ ಸೆಲ್ಫ್. ಹೌದೇನಿಲ್ಲ ಅಂದ್ರೆ ಅವ್ರಿಗೆ ಏನಂತತಿ ಅಂತಂದ್ರೆ ನೀವು ಅತಿ ಕಠಿಣವಾದಂಥ ಜೀವನವನ್ನು ನಡ್ಕೊಂಡು ಬಂದು ಇಲ್ಲಿ ನೀವು ಒಂದು ಒಳ್ಳೆ ಜೀವನ ಕ್ರಿಯೇಟ್ ಮಾಡ್ಕೊಂಡಿರಿ. ಮತ್ತು ನೀವು ಯಾವುದೇ ವಿಷಯಕ್ಕೂ ನೀವು ಹೆದರಂಗಿಲ್ಲ, ಯಾವುದೇ ವಿಷಯಕ್ಕೂ ಅಧೈರ್ಯ ಆಗಂಗಿಲ್ಲ. ಯು ಆರ್ ವೆರಿ ಸ್ಟ್ರಾಂಗ್ ಪರ್ಸನ್ ಅಂತಂತ ಅವ್ರಿಗೆ ಅನಿಸ್ತೈತಿ. ಮತ್ತು ಹೆಂಗಂತಂದ್ರೆ ದೇ ಫೀಲ್ ಯು ಆರ್ ಅ ರಿಯಲ್ ಪರ್ಸನ್, ನಾಟ್ ಅ ಫೇಕ್ ಪರ್ಸನ್. ಯಾವುದೇ ಆ ಥರದ ಕಠಿಣ ಏನಾದರೂ ಇತ್ತು ಅಂತಂತಂದ್ರೆ ಅದ್ರೊಳಗೆ ಅವ್ರು ನಿಮ್ಮನ್ನು ಬಂದು ಕೇಳಿದ್ರೆ ನೀವು ಅವರಿಗೆ ಆ ಅಟ್ಮಾಸ್ಫಿಯರಿಗೆ ಸೂಟ್ ಆಗುವಂಥದ್ದು, ಆಮೇಲೆ ಇದ್ರಿಗಿನ ಮನುಷ್ಯಾಗ ಡೈಜೆಸ್ಟ್ ಆಗುವಂಥದ್ದನ್ನು ನೀವು ಅಡ್ವೈಸ್ ಮಾಡ್ತೀರಿ. ಜನ ನಿಮ್ಮನ್ನು ಹಂಗೆ ತಿಳ್ಕೊತಾರೆ. ಅಂದ್ರೆ ನೀವು ಯಾವಾಗೂ ಲೈಫ್ ಅಂದ್ರೆ ಫ್ಯಾಂಟಾಸಿ ಅಂತ ತಿಳ್ಕೊಂಡಿಲ್ಲ. ಲೈಫ್ ಅಂದ್ರೆ ಲೈಫ್ನಾಗ ಸ್ಟ್ರಗಲ್ ಮಾಡಬೇಕಾಕತಿ, ಅವಾಗನ ಲೈಫ್ ಸರಿ ಆಕತಿ ಅಂತ ಅಂದ್ಕೊಂಡು ಜೀವನ ಮಾಡ್ತಾ ಇರೋವಂಥ ಮನುಷ್ಯ ನೀವು ಅಂತಂದು ಜನರಿಗೆ ಅನ್ನಿಸ್ತತಿ ಕೆಲವೊಬ್ರಿಗೆ. ಮಂದಿಗೂ ಅನ್ನಿಸ್ತತಿ. ಹೆಂಗಂತಂದ್ರೆ ನೋಡ್ರಿ, ಈ ಥರದ ಜೀವನದೊಳಗೆ ಅತಿ ಏರುಪೇರುಗಳನ್ನು ಯಾರು ಕಂಡಿರ್ತಾರಲ್ಲ ಅವ್ರ ಮುಂದೆ ಯಾರಾದರೂ ಇಂಥ ಸಂದರ್ಭ ಸಿಚುವೇಶನ್ಗಳನ್ನು ತೊಗೊಂಬಂದಾಗ ಅವರು ತಮ್ಮನ್ನು ಅವ್ರ ಜಾಗದಾಗ ಇಟ್ಟು ನೋಡಬಹುದು. ಜನ ಹಂಗೆ ಅನ್ಕೋತಾರೆ ನಿಮ್ಮ ಬದಲಾಗಿ. ಅಂದ್ರೆ ನಮ್ಮ ಪರಿಸ್ಥಿತಿಯನ್ನು ಇವು ಸರಿಯಾಗಿ ಅರ್ಥ ಮಾಡ್ಕೋತಾನ ಅಂತ ನಾ ಹೇಳ್ಬೋದು. ಅಂದ್ರೆ ಇದು ಒಂದೇ ಸೆಂಟೆನ್ಸ್ ಇಸ್ ಮೋರ್ ದೆನ್ ಎನಫ್. ಅಂದ್ರೆ ಮತ್ತೊಬ್ಬರ ಪರಿಸ್ಥಿತಿಯನ್ನು ಅತಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲಂಥ ವ್ಯಕ್ತಿ ತಾವು ಅಂತ ಜನ ಅನ್ಕೊತಾರೆ. ಅಂದ್ರೆ ನಾನು ಏನಾದರೂ ಈ ಥರದ್ದು ನನಗೆ ಪ್ರಾಬ್ಲಮ್ ಐತಿ, ಈ ಮನುಷ್ಯನ ಕಡೆ ನಾನು ಹೋದ್ನಿ ಅಂತಂದ್ರೆ ನನಗೆ ಈ ಥರ ಅವ್ರು ಸಜೆಸ್ಟ್ ಮಾಡ್ತಾರೆ. ಅಂದ್ರೆ ಯಾವಾಗಾದರೂ ಅತಿ ಆರ್ಥಿಕ ಬವಣೆಯನ್ನು ಸಹಿಸ್ಕೊಂಡು ಬಂದಂಥ ನೀವು ಮನುಷ್ಯ, ನಿಮ್ಮ ಲೈಫ್ ಸ್ಟೋರಿ ಮಂದಿಗೆ ಗೊತ್ತಿರ್ಬೋದು. ಯಾರ್ಯಾರಿಗೆ ನಿಮ್ಮ ಆಸ್ಪಾಸ್ ಇದ್ದವ್ರಿಗೆ ಗೊತ್ತೈತಿ. ನೀವು ನಡೆದು ಬಂದಂಥ ದಾರಿಯನ್ನು ಯಾರು ಕಂಡಾರ ಅವ್ರಿಗೆ ನಿಮ್ಮ ಬದಲಾಗಿ ನಿಜವಾಗ್ಲೂ ಒಳ್ಳೆಯ ಭಾವನೆ ಐತೆ, ನಿಜವಾಗ್ಲೂ ಗೌರವ ಭಾವನೆ ಐತೆ ಅವ್ರಿಗೆ. ಅವ್ರೇನಂತಾರೆ ಅಂತಂದ್ರೆ ಒಟ್ಟಾರೆ ಈ ಮನುಷ್ಯ ಎಲ್ಲಿಂದ ಬಂದ? ಓಕೆ, ಇಲ್ಲಿಂದ ಬಂದ, 5 ಆಫ್ ಪೆಂಟಿಕಲ್ಸಿಂದ ಬಂದ. 5 ಆಫ್ ಪೆಂಟಿಕಲ್ಸಿಂದ ಎಷ್ಟೆಲ್ಲ ಘಟ್ಟಗಳನ್ನು ದಾಟ್ಯ ನಾವು ಮನುಷ್ಯ. ಸೊ ಈ ಮನುಷ್ಯನ ಹತ್ರ ಹೋದ್ರೆ ಅವ್ರು ನಮಗೆ ಏನಾದರೂ ಪ್ರಾಪರಂಗೆ ಅಡ್ವೈಸ್ ಮಾಡ್ತಾರೆ ಅಂತ ಅನ್ನುವಂಥ ಒಂದು ಒಳ್ಳೆ ನಿರೀಕ್ಷೆ ಇಟ್ಕೊಂಡು ಜನ ನಿಮ್ಮ ಹತ್ರ ಬರ್ತಾರೆ. ಈ ಥರದ ದೃಷ್ಟಿಕೋನ ಜನರದ ನಿಮ್ಮ ಕಡೆ ಐತಿ. ಅದ್ರ ಜೊತೆಗೆ ಹಂಗೆ ಇನ್ನೊಂದೆರಡು ಕಾರ್ಡ್ ನೋಡೋಣ. ಓಕೆ, ಟೇಕ್ ಒನ್ ಮೋರ್ ಕಾರ್ಡ್. ಎಸ್, ಕಿಂಗ್ ಆಫ್ ಸ್ವಾರ್ಡ್ಸ್. ನೋಡಿರಿ, ಅವ್ರಿಗೆ ಏನು ಅನಿಸ್ತತಿ ಅಂತಂತಂದ್ರೆ ನೀವು ಭಾಳ ಪಾಸಿಟಿವ್ಲಿ ವಿಚಾರ ಮಾಡ್ತೀರಿ. ಪಾಸಿಟಿವ್ಲಿ ವಿಚಾರ ಮಾಡ್ಬೇಕು. ಮತ್ತು ಪಾಸಿಟಿವ್ಲಿ ವಿಚಾರ ಮಾಡಿದ್ರೇ ಏನಾದರೂ ಅದಕ್ಕೊಂದು ನಾವು ಒಂದು ಅರ್ಥ ಕೊಡ್ಬೋದಲ್ಲ. ವಿಚಾರಗಳು ಎಷ್ಟು ನಿಮ್ಮ ವಿಚಾರಗಳ ಅರ್ಥ ಅದಾವ ಅಂತಂದು ಹೇಳಿ ಮಂದಿಗೆ ಅನಿಸ್ತೈತಿ. ಅಂದರೆ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮ್ಮನ್ನು ಹುಡುಕಿಕೊಂಡು ಬಂದರೂ ಅವರಿಗೆ ನೀವು ಒಳ್ಳೆಯದನ್ನೇ ಮಾರ್ಗದರ್ಶನ ಮಾಡ್ತೀರಿ ಅಂತ ಒಂದು ಒಳ್ಳೆ ನಂಬಿಕೆ ನಿಮ್ಮ ಮೇಲೆ ಐತಿ, ಒಂದು ಒಳ್ಳೆ ದೃಷ್ಟಿಕೋನ ನಿಮ್ಮ ಮೇಲೆ ಐತಿ. ನಿಮಗೆ ಇದನ್ನೆಲ್ಲ ಕೇಳಿದ್ರೆ ಅನ್ನಿಸಿರ್ಬೋದು, ಅಯ್ಯೋ ನಮ್ಮಲ್ಲೇನೂ ಇಲ್ಲ. ನೆನಪಿಟ್ಕೊಡ್ರಿ, ಪ್ರತಿಯೊಂದು ಮನುಷ್ಯನೂ ಪ್ರತಿಯೊಂದು ಮನುಷ್ಯನೂ ಈ ಭೂಮಿ ಮೇಲೆ ಒಂದು ಸಿಂಗಲ್ ಪೀಸ್. ನಿಮ್ಮಂಥವ್ರು ಎಂದೂ ಹುಟ್ಟಿ ಬರೋಕ್ಕೆ ಸಾಧ್ಯ ಇಲ್ಲ. ಶೈಲಾನಂಥವ್ರು ಎಂದೂ ಹುಟ್ಟಿ ಬರೋಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಹೆಸರು ಯಾರು ಕುಸುಮ ಅಂತ ಇಟ್ಕೋರಿ, ರವಿ ಅಂತ ಇಟ್ಕೋರಿ, ಮತ್ತು ಯಾರು ಅಂತ ನೀವು ಅಪ್ನೇ ಆಪ್ಮೇ ಹರ್ ಇನ್ಸಾನ್ ಅನೋಖಾ ಅಂತಂತಾರೆ ನೋಡ್ರಿ. ಹಂಗೆ ನಿಮ್ಮಲ್ಲಿ ಈ ಥರದ ಗುಣಗಳು ಅದಾವೆ. ಎಲ್ಲಿವರೆಗೂ ನಾವು ಐಸೋಲೇಟ್ ಆಗಿ ನಮ್ಮ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಕೊಳಂಗಿಲ್ಲ, ಯಾವಾಗ ನಮ್ಮಲ್ಲಿ ಏನು ನನ್ನ ಹತ್ರ ಯಾವುದೊಂದು ಒಳ್ಳೇದನ್ನ ಐತಿ ಅಂತ ನಮ್ಮನ್ನು ನಾವು ಹೊರಗೆ ಹಚ್ಚಿ ನೋಡ್ಕೊಳಂಗಿಲ್ಲ, ಅಲ್ಲಿವರೆಗೂ ನಮ್ಮ ವ್ಯಾಲ್ಯೂನೇ ಇರೋದಿಲ್ಲ. ನೆನಪಿಟ್ಕೊಡ್ರಿ ಇದನ್ನು ನೀವು. ಅದರ್ವೈಸ್ ನಾವು ಬರೀ ಕ್ರಿಟಿಸೈಸ ಮಾಡ್ಕೊತಿರ್ತೇವೆ ನಮ್ಮನ್ನು. ನಾವು ಮಾತಾಡ್ಕೊತ ಏನೋ ಒಂದು ಮಾತಾಡ್ಬಿಟ್ಟಿರ್ತೇವೆ, ಬಟ್ ಆ ಒಂದು ಮಾತಿನಿಂದ ಮತ್ತೊಬ್ಬರು ತಮ್ಮ ಜೀವನ ಮಾಡ್ಕೊಂಡಿರ್ತಾರೆ. ಅವ್ರೇನು ಬಂದು ನಿಮಗೆ ಹೇಳಂಗಿಲ್ಲ, ನೀವು ಹಂಗೆ ಹೇಳಿದ್ರಿ ಅದು ಹಂಗೆ ಆತ್ರಿ ಅಂತಂದು ಹೇಳಿ. ನಾನು ನಿಮಗೆ ಇದನ್ನು ಯಾಕೆ ಹೇಳತ್ತೇನೆಂದ್ರೆ, ನೀನು ಮಜಾ ಏನತ್ತಂತಂದ್ರೆ ಒಂದು ವಿಡಿಯೋ ನೋಡಾಕತ್ತಿದ್ದಿನ. ನನಗೆ ಕಿಚನ್ ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಅಂತಂದ್ರೆ ನಂಗೆ ಸ್ವಲ್ಪ ಹ್ಯಾಕ್ಟಿಕ್ ಅಂತ ಅನಿಸ್ತೈತಿ. ಇಂಥವೇನಾರು ಓದೋದು ಬರೀದು ಹೇಳ್ರಿ, ನಾವು ಪಟ ಮಾಡ್ಕೊತಾನೆ ಇದ್ರೆ ಅದು ಭಾಳ ತಲೆ ಓಡ್ತೈತೆ ನಂದು. ಅದ್ರಾಗ ಒಂದು ಸ್ವಲ್ಪ ಕಡಿಮೆ ಓಡ್ತೈತಿ.
ಅವ ಮಾಡ್ಕೊಳ್ಳೋದನ್ನ ಅವ ತಾ ಅಡುಗೆ ಮಾಡ್ತಾನೆ ಅವೆಲ್ಲ ಮನ್ಯಾಗ. ಅವ ಇಷ್ಟು ಚಂದ ಎಲ್ಲ ಕ್ಲೀನ್ ಇಟ್ಕೊಳಕತ್ತಿದ್ಲ. ಅವ ಏನು ಸಣ್ಣ 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 ವಿಷಯ ಹೇಳಿದಲ್ಲ, ಅದರಲ್ಲೇ ನಾ ಅದನ್ನು ಫಾಲೋ ಮಾಡಾಕತ್ನಿ. ವಿದಿನ್ 3-4 ಡೇಸ್ ನನ್ನ ಕಿಚನ್ ಇಷ್ಟು ಕ್ಲೀನ್ ಆಗಾಕತ್ತಲ್ಲ. ನಾನು ನಿಮ್ಗೆ ಹೇಳ್ತೀನಿ ನೋಡಿರಿ, ನನಗದು ಬೇಕಾಗಿತ್ತು. ನಾ ಮನುಷ್ಯನ ನೋಡಿದೆ ಅಂದ್ರೆ ನನಗೆ ಅನ್ನಿಸ್ತು, ಈ ಮನುಷ್ಯ ಹೆಂಗೆ ಅಂತಂತಂದ್ರೆ ಈ ಮನುಷ್ಯ ಕರೆಕ್ಟಂಗೆ ಗೊತ್ತೈತಿ ಈ ವಿಷಯಗಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಂದೇಳಿ. ನಾವು ಏನು ಮಾಡ್ತಾನಲ್ಲ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಒಟ್ಟು ಕಿಚನದ ಕೆಲಸನೇ ಹ್ಯಾಕ್ಟಿಕ್ ಅಂತ ಅನ್ನಿಸ್ವಲ್ತು. ಈಗ 3-4 ದಿನ ಆಯ್ತು ನನ್ನ ಕಿಚನ್ ಎಕ್ದಮ್ ಚಕಾಚಕ್ ಎಲ್ಲ ಕೆಲಸ ಮಾಡಿಬಿಟ್ಟಿರ್ತೀನಿ. ಆಗಿಂದಾಗ ಎಲ್ಲ ಕ್ಲೀನ್ ಆಗಿಬಿಟ್ಟಿರ್ತೈತಿ. ಇಲ್ಲಾಂದ್ರೆ ಎಲ್ಲ ಮಾಡಿ ಇಲ್ಲಿ ಬಂದು ಕುಂಡಿರ್ತೈತಿ, ಇಲ್ಲಿ ಮಾಡಿ ಮುಗಿಸಲು ಹೊಡೋದು ಎಲ್ಲ ಢೋ ಅಂತೇಳಿ ಕೆಲಸ ಮಾಡೋದು, ಸಿಕ್ಕಾಪಟ್ಟೆ ದಣಿವಾಗೋದು, ಬಿದ್ದು ಬಿಡೋದು. ನಾ ಹಿಂಗೆ ಮಾಡ್ತಿದ್ದೆ ಕೆಲಸ. ಅದಕ್ಕೆ ಹೆಂಗೆ ಅಂತಂದ್ರೆ ನನ್ನಲ್ಲಿ ಒಂದು ಒಳ್ಳೆಯ ಗುಣ ಏನೈತಿ ಅಂತಂತಂದ್ರೆ, ನಾನು ನನ್ನ ಹತ್ರ ಯಾವ ವಿಷಯದೊಳಗೆ ನಾ ಕಡಿಮೆ ಅದೇನಿ ಅಂತಂದು ಹೇಳಿ ನಾನು ತಾರತಮ್ಯ ಇಲ್ಲದೆ ನೋಡ್ಕೋತೇನೆ. ನಾ ಕಂಪೇರ್ ಮಾಡೋಂಗಿಲ್ಲ. ನನಗೆಲ್ಲ ಗೊತ್ತಾಕತಿ, ನಾ ಪರ್ಫೆಕ್ಟ್ ಅದೇನೆ ಅಂತ ನಾ ಯಾವಾಗೂ ಅಂದ್ಕೊಳಂಗಿಲ್ಲ. ನಾ ಅದಕ್ಕಂತಾನೆ ನಾನು ಜೀವನದ ಕೊನೆ ಕ್ಷಣದವರೆಗೂ ಕಲಿಬೇಕಂತ ನನ್ನ ಆಸೆ. ನನ್ನ ಹತ್ರ ಯಾವುದು ಕಡಿಮೆ ಐತೆ ಅಂತ ನನಗೆ ಗೊತ್ತೈತಿ. ಓಕೆ, ನನಗೆ ಕಿಚನ್ ಕ್ಲೀನ್ ಇಟ್ಕೊಳಕ್ಕೆ ಬರೋಂಗಿಲ್ಲ, ಏನು ಮಾಡಬೇಕು? ನಾ ಸಣ್ಣ ಸಣ್ಣ ವಿಷಯ ಹುಡ್ಕಾಡತ್ತಿದ್ದೆ. ಅವ್ನು ನೋಡಿದ್ನಿ, ಪಟ್ ಅಂತಂದು ಹೇಳಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಸರಿ ಮಾಡ್ಕೊಂಡೆ ಅದನ್ನು. ಈಗ ನನಗೆ ಇವತ್ತು ನನಗೆ ಎಷ್ಟು ಆರಾಮ ಅನ್ಸಾಕತ್ತದ ಗೊತ್ತಾ? ನನಗೆ ಎಷ್ಟು ಟೈಮ್ ಉಳಿತು ಗೊತ್ತಾ? ಸೊ ಹೆಂಗಂತಂದ್ರೆ ಈ ಥರ ಫ್ಲೆಕ್ಸಿಬಲ್ ಇರುತ್ತೆ ಬರ್ರಿ. ನೀವು ಫ್ಲೆಕ್ಸಿಬಲ್ ಇರುತ್ತೆ ಬರ್ರಿ. ನಿಮ್ಮನ್ನು ನೀವು ಐಸೋಲೇಟ್ ಮಾಡ್ಕೊಂಡು ಈ ಥರದ ಗುಣಗಳನ್ನು ನೀವು ನೋಡ್ಕೊಳಕತ್ರಿ ಅಂತಂತ ಇಟ್ಕೋರಿ. ನೀವು ನಮ್ಮನ್ನು ನಾವು ಹೆಂಗೆ ಅದೇವಿ ಅಂತಂದು ಹೇಳಿ ಹೊರಗೆ ಹಚ್ಕೊಳ್ತೇನೆ, ದೊಡ್ಡ ವಿಷಯ ಇಲ್ಲ. ನೋಡಿರಿ, ಬಾಯಿಗೆ ಮತ್ತು ಕಿವಿಗೆ, ನಮ್ಮ ಬಾಯಿಗೆ ಮತ್ತು ನಮ್ಮ ಕಿವಿಗೆ ಎಷ್ಟು ಅಂತರ ಐತಿ? ಭಾಳ ಏನು ಅಂತರ ಇಲ್ಲ. ಒಂದು 5-6 ಕಿಲೋಮೀಟ್ರ್ ಅಂತರ ಏನಿಲ್ಲ. ಬರೀ ಒಂದು 5 ಇಂಚಿನ ಅಂತರ ಅಷ್ಟೇ ಐತೆ. ನಾವು ಏನು ಮಾತಾಡ್ತೀವಿ ಅದು ಮತ್ತೊಬ್ಬರ ಮೇಲೆ ಏನು ಪ್ರಭಾವ ಬೀಳ್ತೈತಿ, ಅಥವಾ ನಾವೇನು ಮಾತಾಡ್ತೀವಿ ಅದನ್ನು ನಾವೇ ಕೇಳಿಸ್ಕೋಬೋದಲ್ಲ. ಹಾಂ, ಈ ಥರ ಕೀನ್ಲಿ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿರಿ. ನಿಮ್ಮಲ್ಲಿನೂ ಸಾಕಾಗುವಷ್ಟು ಒಳ್ಳೆಯ ಗುಣಗಳದಾವೆ. ಅವು ಏನದಾವ ಅಂತಂದು ಹೇಳಿ ನೋಡ್ಕೋರಿ. ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡಿಕೊಡ್ರಿ. ನಿಮ್ಮಿಂದ ನೀವೇ ಇನ್ಸ್ಪೈರ್ ಆಗಿರಿ. ನ್ಯಾಚುರಲ್ ನೀವು ಮಂದಿನ ಇನ್ಸ್ಪೈರ್ ಮಾಡೇ ಮಾಡ್ತೀರಿ. ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ತಂತನ ಬರ್ತಾವೆ. ಗುರು ಅಂತಂದ್ರೆ ಏನು? ಅದು ಒಂದು ತತ್ವ, ಪ್ರತಿಯೊಬ್ಬರಲ್ಲಿಯೂ ಇರ್ತದೆ ಅದು. ಅದನ್ನು ನಾವು ಹೊರಗೆ ಹಚ್ಚಬೇಕು ಅಂತಂದರೆ ನಮ್ಮ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇಷ್ಟು ಮಾತ್ರ ಖರೆ. ಎಲ್ಲ ಕ್ವಾಲಿಟೀಸು ನಿಮ್ಮ ಹತ್ರ ಅದಾವೆ. ಯಾವತ್ತೂ ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಕ್ರಿಟಿಸೈಸ್ ಮಾಡ್ಕೊತಿದ್ನಿ. ನಾ ಮಾಡ್ಕೊಂಡು ಜೀವನನ ಹಾಳು ಮಾಡ್ಕೊಂಡೆ. ಈಗ ಅನ್ಸಾಕತ್ತೈತೆ, ಹೌದಲ್ಲ ಎಷ್ಟೆಲ್ಲ ಒಳ್ಳೆ ಕ್ವಾಲಿಟಿ ಅದಾವ, ಮೊದಲು ಇದು ಯಾಕೆ ಗೊತ್ತಾಗಲಿಲ್ಲ ಅಂತ. ಅದಕ್ಕೆ ನಾ ಏನಂತೇನೆ, ನಾವೆಲ್ಲ ಏನು ತಪ್ಪು ಮಾಡಿದ್ವಲ್ಲ ಅದನ್ನು ನೀವೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಈಗಿನ ಜನ್ರೇಷನ್ ಇನ್ನೂ ನಮ್ಮ ಜನ್ರೇಷನ್ಗೆ ಅಂತೂ ಸಾಕಾಗುವಷ್ಟು ಸ್ಟ್ರಾಂಗ್ ಐತಿ, ಶಾಣೆ, ಇಂಟೆಲಿಜೆಂಟ್ ಐತಿ. ನಿಮ್ಮ ಇಂಟೆಲಿಜೆನ್ಸ್ ಯೂಸ್ ಮಾಡಿರಿ ಇದಕ್ಕೆ. ಓಕೆ, ಚಲೋ, ಬಾಯ್.